ಉದ್ಯೋಗ ಖಾತ್ರಿ ಯೋಜನೆಗೆ ಪಿಡಿಒ ನಿರ್ಲಕ್ಷ್ಯ, ರೈತ ಸಂಘದ ಅಧ್ಯಕ್ಷ ಗಂಭೀರ ಆರೋಪ. ಗಂಗಾವತಿ ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳಲ್ಲಿ ಒಂದಾದ ಉದ್ಯೋಗ ಖಾತ್ರಿ ಯೋಜನೆಯನ್ನ ಅನುಷ್ಠಾನಗೊಳಿಸುವುದರ ಮೂಲಕ ಆಯಾ ಗ್ರಾಮ ಪಂಚಾಯಿತಿಯ ಜನತೆ ಗೂಳಿ ಹೋಗುವುದನ್ನು ತಪ್ಪಿಸಲು ಮುಂದಾಗಬೇಕಾಗಿದ್ದ ಉಳಿನೂರು ಗ್ರಾಮ ಪಂಚಾಯಿತಿಯ ಪಿಡಿಒ ದಿವ್ಯ ನಿರ್ಲಕ್ಷ್ಯತನ ವಹಿಸುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ರೈತ ಸಂಘದ ಅಧ್ಯಕ್ಷ ಲಕ್ಕಪ್ಪ ತಳವಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಪಿಡಿಒ ಆಗಿರುವ ದಸ್ತಗಿರಿ ಸಾಬ್ ಜಮಾಪುರ್ ಗ್ರಾಮಸ್ಥರಿಗೆ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಯಾವುದೇ ಕೆಲಸವನ್ನ ಜಾಬ್ ಕಾರ್ಡ್ ಹೊಂದಿದವರಿಗೆ ನೀಡದೆ ಹಾಗೂ ಯೋಜನೆಯನ್ನ ಅನುಷ್ಠಾನಗೊಳಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇದರಿಂದ ಅಲ್ಲಿನ ಗ್ರಾಮಸ್ಥರು ದುಡಿಯುವ ಕೈಗಳಿಗೆ ಕೆಲಸವಿಲ್ಲದೆ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜೀವನ ನಡೆಸುವುದು ಗ್ರಾಮಸ್ಥರಿಗೆ ಅತ್ಯಂತ ಕಷ್ಟಕರವಾಗಿದೆ. ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಯ ಅನುಷ್ಠಾನಕ್ಕೆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಯನ್ನು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಉಳಿನೂರು ಗ್ರಾಮ ಪಂಚಾಯತಿಯ ವ್ಯಾಪ್ತಿ ಬರುವ ಜಮಾಪುರ ಗ್ರಾಮದ ರೈತರು ನಾವು ಈಗ ಉದ್ಯೋಗ ಖಾತ್ರಿ ಕೆಲಸ ಇನ್ನೂವರೆಗೆ ಕೊಟ್ಟಿದ್ರು. ಜಮಾಪುರದಲ್ಲಿ 6 ತಿಂಗಳಾಗಿದೆ. ಲೇಬರ್ ಕೆಲಸಕ್ಕೆ 6 ಫಾರ್ಮ್ ಕೂಡ ಹೋಗು ಬಾ ನಾಳೆ ಬಾ ನಾಡ್ದು ಬಾ ಅಂತೇಳಿ ಇಲ್ಲಿವರೆಗೆ ಯಾವುದೇ ಕೆಲಸ ಕೊಟ್ಟಿಲ್ಲ. ಈಗಾಗಲೇ ನಾವು ರೈತರು ನಾವು ಹೊಳೆ ಭಾಗದ ಜನ ನದಿ ನೀರು ಸಾಕಷ್ಟಿದೆ ನಮ್ಮ ನದಿಗೆ. ಈಗ ನಾವು ಎಲ್ಲ ಬೀಜಗಳು ನಾಟಿ ಹಾಕತ್ತೀವಿ. ಬೀಜ ಹಾಕಿದ ತಕ್ಷಣ ಇನ್ನೊಂದು ತಿಂಗಳೊಳಗೆ ನಾವು ಭತ್ತನ ನಾಟಿ ಮಾಡಿಬಿಡ್ತೀವಿ. ಅದ್ರಗೋಸ್ಕರ ನಮ್ಮ ಕೆನಲ್ಲಿ ಏನದವಲ್ಲ ಕಾಲುವೆ, ಆ ಕಾಲುವೆಗಳಿಗೆ ಹಸನ ಮಾಡಬೇಕು. ಕಾಲುವೆ ಅದು ಉಳು ತುಂಬಿರ್ತಾರೆ, ಹಸನ ಮಾಡಬೇಕು. ಹಸನ ಮಾಡೋಕ್ಕೋಸ್ಕರ ಈಗ ಒಟ್ಟು ಲೇಬರ್ ಕೆಲಸನೇ ಕೊಡೋಂಗಿಲ್ಲ. ಲೇಬರ್ ನಮ್ಮ ರೈತರ ಹೊಲಕ್ಕೆ ಕೆಲಸಕ್ಕೆ ಬರೋಂಗಿಲ್ಲ. ಏನಕ್ಕೆ ನಾಳೆ ನಾಡ್ದ ಅಂತ ಹೇಳ್ಕೊಂತ ಹೊಂಟ್ರೆ ಅವರು PDO ದಸ್ತಗಿರಿ ಸಾಬ್ ಅಂತ ಹೇಳಿದಾರೆ. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಗುಂಡೂರು ಪಂಚಾಯತಿ ಐತಿ, ಉಳಿನೂರು ಪಂಚಾಯತಿ ಐತಿ, 2 ಪಂಚಾಯತ್ ಮಾಡ್ತಾರಂತೆ. ಅವು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಮತ್ತು ಏನಾದ್ರು ಕೆಲಸ ಕೇಳೋಕೋರ ನಾ ಇಲ್ಲದ್ರಿಂದ ರಾತ್ರಿ ನಾಳೆಗೆ ಹೇಳ್ತಾರೆ ನಮ್ಮ ಸಿಬ್ಬಂದಿಗಳನ್ನ ಫೋಟೋ ತಗೊಂಬರ್ತಾರೆ. ಎಲ್ಲ ಕೆಲಸ ಕೊಡಿಸ್ತೀವಿ ಮಾಡ್ತೀವಿ ಅಂತ ಹೇಳ್ಕೊಂತ ಹೊಂಟಾರೆ. ಇಲ್ಲಿವರೆಗೆ ಯಾವುದೇ ಕೆಲಸ ಕೊಟ್ಟಿಲ್ಲ. ಒಂದು ವೇಳೆ ಅವ್ರು ಕೆಲಸ ಕೊಟ್ಟಿಲ್ಲ ಕೂಲಿಕಾರಿಗೆ ಅಂದ್ರೆ ನಾವು ಪಂಚಾಯತಿ ಮುಂದೆ ಕೂತ್ಕೊಂಡು ರೈತ ಸಂಘದಿಂದ ಎಲ್ಲ ರೈತರು ಕೂತ್ಕೊಂಡು ಧರಣಿ ಮಾಡಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಇಷ್ಟು ಇಷ್ಟಪಡ್ತೀನಿ. ಅವ್ರು ಏನು ಹೇಳ್ತಾರೆ, 7 ಫೋನ್ ಮಾಡಿ ಹೇಳಿದ್ರೆ ಆಯ್ತು ರೀ, ಇನ್ನೊಂದು ವಾರ ಕೊಟ್ಬಿಟ್ಟು ಕೆಲಸ, ಇನ್ನೊಂದು 2 ವಾರದ ಕೆಲಸ ಕೊಟ್ಬಿಡ್ತೀವಿ, ರೈತರ ಕೆಲಸ ಕಳಿಸ್ತೀವಿ. ನಾವು ನಮಗೆ ಗೊತ್ತಾಗುತ್ತೆ ರೀ ರೈತರಿಗೆ ಅಂತ ಗೊತ್ತಾಗ್ತಂತೆಲ್ಲ ಭಾಷೆ ಮೇಲೆ ಭಾಳ ನೀಟಾಗಿ ಆಗ್ತಾರೆ. ನಾವು ರೈತ ಪರ ಎಲ್ಲ ಕೆಲಸ ಕೊಡ್ತೀವಿ. 6 ತಿಂಗಳಾಗೈತಿ, ಇನ್ನೂ ಒಬ್ಬರಿಗೆ ಒಂದು ಕೂಲಿ ಕೆಲಸ ಕೊಟ್ಟಿಲ್ಲ. ಅವರು PDO ಆಗಲಿ, ಆಡಳಿತಾಧಿಕಾರಿ ಆಗಲಿ, ಆಡಳಿತಾಧಿಕಾರಿ ನಾವು ನೋಡಿಲ್ಲ. ಪಂಚಾಯತಿಗೆ ಯಾವಾಗ ಬರ್ತಾನೋ ಯಾವಾಗ ಬರ್ತಾನೋ ಗೊತ್ತಿಲ್ಲ. ಅದೊಂದು ಒಟ್ಟು ಆ ಅಧಿಕಾರಿಗಳು ಅಂತೂ ಬೇಜವಾಬ್ದಾರಿ ಬರ್ತಾರೆ ಹೋಗ್ತಾರೆ, ಆಯ್ತು ಮಾಡಿ. ಇನ್ನೂ ಅವ್ರಿಗೆ ಕೆಲಸನೇ ಕೊಟ್ಟಿಲ್ಲ. ಕೂಲಿಕರಿ ಏನು ಊಟ ಮಾಡ್ಬೇಕು ಅವರು? ಪಾಪ ಇಲ್ಲಿವರೆ 6 ತಿಂಗಳು ಕೆಲಸ ಕೊಟ್ಟಿಲ್ಲ. ಕೂಲಿಕರಿ ಏನು ಊಟ ಮಾಡ್ಬೇಕು? ನಾವು ರೈತರು ಏನೋ ನಮ್ಮ 6 ತಿಂಗಳಿಂದ ಸ್ವಲ್ಪ ನೆನಪಿಟ್ರೆ ಊಟ ಮಾಡ್ತೀವಿ. ಬಡವ್ರು ಏನು ಊಟ ಮಾಡೋಕ್ಕಾಗುತ್ತೆ? ಸ್ವಲ್ಪ ತಿಳುವಳಿಕೆ ಇರ್ಬೇಕು. ಅವ್ರು ನಮಗೆ ಸರ್ಕಾರದಿಂದ ಪಗಾರ ಕೊಡ್ತಾರೆ, ಅವ್ರಿಗೆ ಯಾವ ಕೂಲಿಕರಿ ಪಗಾರ ಬರುತ್ತೋ ಅವರು ಹೆಂಗೆ ಬದುಕ್ತಾರೆ ಅಂತ ವಿಚಾರ ಮಾಡಿ. ನಮಗೆ ಪಗಾರ ಇರೋದು ಎಲ್ಲರಿಗೆ ಪಗಾರ ತೊಗೊಳ್ತಾರೆ. ಇವ್ರಿಗೆ ಏನು ಮಾಡ್ತಾರೆ? ಕೂಲಿಕಾರ ಏನೇನಿಲ್ಲ, ಸುಮ್ಮನೆ ಉಪವಾಸ ಕೆಲಸ ಮಾಡ್ತಾರೆ ಅಷ್ಟೇ. ಏನು ಮಾಡ್ತೀವಿ ಅಂದ್ರೆ ಅವ್ರಿಗೆ ಕೂಲಿಕರಿ ಕೆಲಸ ಕೊಟ್ಟಿಲ್ಲ ಅಂದ್ರೆ ನಾವು ಗ್ರಾಮ ಪಂಚಾಯತಿ ಮುಂದೆ ಕೂತ್ಕೊಂಡು ಎಲ್ಲ ರೈತ ಸಂಘದವ್ರು ಹೋಗಿ ಅವರಿಗೆ ಧರಣಿ ಕೂತ್ಕೊಂಡು ಕೂಲಿಕರಿ ಕೆಲಸ ಕೊಡುವಂಥ ವ್ಯವಸ್ಥೆ ಇಲ್ಲಿಂದ ನಾವು ಮಾಡ್ತೀವಿ. ಯಾಕಂದ್ರೆ ನೋಡಿವಿ. ಮತ್ತು ಇಲ್ಲಿವರೆಗೆ ಕೆಲಸ ಕೊಟ್ಟಿದ್ರೆ ಧರಣಿ ಕೂತು ಅವ್ರಿಗೆ ಏನು ಮಾಡಬೇಕು ಕಾನೂನು ಚಕ್ರ ಹೋರಾಟ ಮಾಡ್ತೀವಿ.